ಕಾಳಪುರದಿಂದ ಕಂಪ್ನಿ ಕೆಲವೊಂದೇ ಕೆಲಸಕ್ಕೆ ಬರ್ತಾ ಇದ್ವಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ESI PF ನಮ್ಗೆ ಏನು ಮಾಡ್ಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದು ವಾರದಲ್ಲೇ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ. ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸದಿಂದ ತೆಗೆದಿದ್ದಾರೆ ಸರ್ ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದ್ರೆ ಅವ್ರ ಕೆಲಸ ಇರೋದಲ್ಲಿ. ಬ್ಲಾಕ್ ಮಾಡಲಿಲ್ಲ ಅಂದರೆ ಕೆಲಸ ಇರೋದು. ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಅದರೊಳಗೇನು ಒಂದು ಅಕಸ್ಮಾತ್ ಒಂದು ತಿಂಗಳು ಮುಂಚೆಗಾದರೂ ಹೇಳ್ಬೇಕು ನಮಗೆ ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ. ಅವರು ಕೆಲಸಕ್ಕೆ ಏಕದಮ್ ಬೇಡ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ ಸಲಿಗೆಯಿಂದ ಏನಾದ್ರು ಮಾತಾಡೋದಕ್ಕೆ ಇದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರಾ? ಆ ಥರ ಏನಿಲ್ಲ. EF PF ಏನಿಲ್ಲ, ಏಕಾಏಕಿ ಕೆಲಸದಿಂದ ತೆಗೆದಾಕಿದ್ದಾರೆ. ನಿಮ್ಗೆ ಏನಾದ್ರು ತೊಂದರೆ ಕೊಡಂತ ಮಾಡಿದ್ರೆ ನಿಮ್ಗೇನು ಮಾಡಿಲ್ಲ? ಸುಮಾರು ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ ಇವಾಗ? 450-500 ಜನ ಮಾಡ್ತಿದ್ದಾರೆ. ಈ ಥರ ತೊಂದರೆಗಳು ಯಾರಿಗಾನ ಆಗಿದೆಯಾ? ಆಗಿರ್ಬೋದೇನೋ ಸರ್. ಅವ್ರು ಯಾರು ಮುಂದೆ ಬರಲ್ಲ. ಈಗ ಕೆಲಸದಿಂದ ತೆಗೆದ್ಮೇಲೆ ಸೆಟ್ಲ್ಮೆಂಟ್ ಕೊಟ್ಟಿದ್ರೆ? ಸೆಟ್ಲ್ಮೆಂಟ್ ESI PF ಏನಿಲ್ಲ ಸರ್. PF ಇದು ಪೇಮೆಂಟ್ ಮಾತ್ರ ಸೆಟ್ಲ್ಮೆಂಟ್. ಅಲ್ಲ, ನೀವು ಕೆಲಸ ಬಿಟ್ಮೇಲೆ ಇಷ್ಟು ತಿಂಗಳು ಸಂಬಳ ಅಂತ ಎಕ್ಸ್ಟ್ರಾ ಕೊಡಬೇಕು ಗ್ರಾಮ ಪ್ರಕಾರ. ಅದು ಇಲ್ಲ ಸರ್, ಕೊಟ್ಟಿಲ್ಲ. ನಾವು ಎಷ್ಟು ಕೆಲಸ ಮಾಡಿದ್ರೆ ಅಷ್ಟು ಸ್ಯಾಲ್ರಿ ಮಾತ್ರ ಕೊಡ್ತಾರೆ. ಹಾಂ ಸರ್.